ಊರು? ಕಾರ್ನಾಗ್ನಟ್ಟಿ. ನಿಮ್ಮ ಹೆಸರು? ನರಸಿಂಹೂರು. ಹಾಂ, ಯಾವ ಊರು? ಕಾರ್ನಾಗ್ನಟ್ಟಿ ಸರ್. ಏನಾಗಿದೆ ಸಮಸ್ಯೆ? ಏನು ಸರ್, ಬೆಳಗ್ಗೆ ಸತ್ತೋಗಿರೋದು ಅಷ್ಟೇ ಸ್ವಲ್ಪ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಹಾಸ್ಪಿಟಲ್ ಬಿಟ್ಟೋಗಿದ್ವಿ ಸರ್. ಚೆನ್ನಾಗಿತ್ತು. ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲರ ತಪ್ಪು ಚೆನ್ನಾಗಿದ್ಲು. ಚೆನ್ನಾಗಿ ಆಟ ಆಡ್ಕೊಂಡು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತೀನಿ ಅಂದು. ನೀನು ಸ್ಕೂಲ್ಗೆ ಹೋಗ್ತೀನಿ, ಹಾಸ್ಟೆಲ್ಗೆ ಹೋಗ್ತೀನಿ ಅಂದರೆ ಹಾಸ್ಟೆಲ್ಗೆ ಹೋಗ್ತೀನಿ, ಕರ್ಕೊಂಡು ನಡಿಯಪ್ಪ, ನಾನು ಬಿಟ್ಟು ಬಾ ಅಂತ ಅಂದು. ಅಪ್ಪ ಇಂಥದ್ದು ಕೊಡ್ಸಪ್ಪ ಅಂದ್ರೆ ಕೊಡಿಸೇ ಬಂದಿದ್ದಾರೆ. ಏನು ಕೇಳಿದ್ರು ಕೊಡ್ಸಿ ಬಂದ್ರೆ ಒಂದು ಬಿಟ್ಟದಂಗೆ. ತಿರ್ಗಿ ಹಾಸ್ಟೆಲ್ಗೆ ಹೋಗಿ 3 ಗಂಟೆ ತನಕ ಏನು ಬೇಕು ಅದೆಲ್ಲ ನೋಡಿ ಬಿಟ್ಟು ಬಂದರೆ ವಾರ್ಡನ್ಗೆ ಒಪ್ಪಿಸಿ ಬಂದಿದ್ದಾರೆ ಸರ್. ಈಗ ಈ ಹಿಂದೆ 2 ವರ್ಷ ಆ ಹುಡುಗಿ ಯಾವ ಹಾಸ್ಟೆಲ್ ಇತ್ತು? ಆ ಹಾಸ್ಟೆಲ್ನೇ ಇತ್ತು. ಯಾವ್ದು ಹಾಸ್ಟೆಲು? ಅದೇ ಕಸ್ತೂರಿಬಾ. ಯಾವ ಊರು? ಅದು ನೀಟಾಗಿ. ಹಾಂ, ವಾರ್ಡನ್ ಹೆಸರೇನು? ವಿದ್ಯಾಶ್ರೀ. ಪ್ರಿನ್ಸಿಪಾಲ್ ಹೆಸರು? ಅವರು ಲಕ್ಷ್ಮೀ. ಇವಾಗ ಅಲ್ಲಿ ಹಾಸ್ಟೆಲಲ್ಲಿ ವಾರ್ಡನ್ ಅವರು ಅವ್ರ ಹತ್ರ ಏನು ಹೇಳ್ತಾರೆ ಮೇಡಮ್ ಅವರು ಅಂದರೆ, ಇಲ್ಲಿ ಮನೆಯಲ್ಲಿಂದನೇ ಸರಿಯಾಗಿ ತೋರಿಸಿಲ್ಲ, ಅವ್ರು ಇಲ್ಲಿ ಹಾಸ್ಟೆಲ್ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಿನ್ನೆ ಬಿಟ್ಟಿದ್ದು ನಾವೇ. ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ ನೆಗಡಿ ಆಗಿತ್ತು, ತೋರಿಸ್ಕೊಂಡಿದ್ವಿ. ಇಲ್ಲೇ ತೋರಿಸ್ಕೊಂಡಿದ್ವಿ, ಇಲ್ಲೇ ಐತೆ ಎಲ್ಲ ಅದು ಕೂಡ. ಅದು ತೋರಿಸ್ಕೊಂಡು ಚೆನ್ನಾಗಿದ್ದೀನಮ್ಮ ಅಂತ ಅಂದಿದ್ದಕ್ಕೆ ಬೆಳಗ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದ. ನಿನ್ನೆ ಬೆಳಗ್ಗೆ ಬಿಟ್ಟು ಬಂದು CC ಕ್ಯಾಮ್ರಾ ಕೇಳಿದ್ರೆ CC ಕ್ಯಾಮ್ರಾ ಇಲ್ಲ, ಓಪನ್ ಇಲ್ಲ, 6 ತಿಂಗಳಾಗೈತೆ ಅಂತ. ಎಲ್ಲೂ ಏನಾಗಿತ್ತು ಏನು ಕತೆ ಅಂತ ಕೇಳಿದರೆ ಬಾತ್ರೂಮ್ಗೆ ಹೋದ್ಲು. ನಾನು ಇದ್ದೆ ಜೊತೆಗೆ. ರಾತ್ರಿಯೆಲ್ಲ ನನ್ನ ಹತ್ರನೇ ಮಲ್ಕೊಂಡಿದ್ಲು. ನಾನು ಇದ್ದೀನಿ. ಯಾರು ಹೇಳಿದ್ದು ರಾತ್ರಿ? ನನ್ನ ಹತ್ರ ವಾರ್ಡನ್ ಮೇಡಮ್ ಹೇಳಿದ್ರು. ವಾರ್ಡನ್ ಮೇಡಮ್ ಹೇಳಿದ್ಲಂತೆ. ವಾರ್ಡನ್ ಮೇಡಮ್ ಅಂತ ಇದ್ದ ನಾವು ಅಲ್ಲಿ ಕರ್ಕೊಬರೋಗಿ ಇಲ್ಲ ಮೇಡಮ್ ಎಲ್ಲೋಗಿದ್ರು ನನಗೆ ಗೊತ್ತಿಲ್ಲ. ಲಕ್ಷ್ಮಿ ಮೇಡಮ್ ಮಾತ್ರ ಬಂದು ನಮ್ಮ ಹಿಂದೆ ಕರ್ಕೊಬಂದು ಅವ್ರ ಕಾರ್ನಾಗೆ ಕರ್ಕೊಬಂದ್ರು. ನಾವು ಉಸಿರಾಯ್ತು ಬರ್ರಿ ಹಾಕೊಂಡು ಹೋಗಂದ್ರಿ ಅಂತಂದ್ರು. ಎಲ್ಲಿ ಬೇಡ ಲಿಂಗಳಿಗೆ ಹಾಕೊಂಡು ಹೋಗಿ ಬರ್ರಿ ಅಂದರು. ನಾವು ಉಸಿರಾಯ್ತಲ್ಲ ಚೆನ್ನಾಗೈತಲ್ಲ ಅಂತ ನಡಿರೋಣ ಹೋಗಂದ್ರೆ ಅಂತ ಕರ್ಕೊಂಡ್ಬಂದ್ವಿ. ಅಲ್ಲೇ ಹೋಗೈತಂದ್ರೆ ಇಲ್ಲ ಐತೆ ಅಂತ ಹಾಕೊಂಡ್ಬಂದ್ರು ಅವ್ರೇನು. ಇವಾಗ ಪ್ರಾಣ ಹೋಗಿರೋದು ಎಲ್ಲಿ? ಅಲ್ಲೇ ಹಾಸ್ಟೆಲ್ಗೆ ಹೋಗಿರೋದು. ನೋಡ್ಬಿಟ್ವಿ ನಾವು. ನೋಡಿ ಅಲ್ಲೇ ಹೇಳ್ಬಿಟ್ವಿ ಅಲ್ಲ ಐತೆ ಅಂತ. ನಾವು ಯಾರು ಶಿವ ಗೋವಿಂದ ಅವರು ನೋಡಿ ಅವ್ರ ಕಾರ್ನಾಗೆ ಕರ್ಕೊಂಡ್ಬಂದ್ರು. ಅವ್ರು ಹೇಳಿದ್ರೆ ಬಾತ್ರೂಮ್ನಾಗ ಬಿದ್ದಿದ್ಲು ಅಂತ ಹೇಳಿದ್ರೆ, ಅವ್ರು ನೋಡಿದ್ರೆ ಹಾಸ್ಟೆಲ್ ಒಳಗೆ ಬಿದ್ದಿದ್ದಾಳೆ. ಹಾಸ್ಟೆಲ್ ಒಳಗಡೆ ಒಳಗೆ ಇದ್ದಾಳೆ, ಬಾತ್ರೂಮ್ನಾಗಿಲ್ಲ. ಅವರೆಲ್ಲ ಹೇಳಿರೋದು ಸುಳ್ಳು. ಅಲ್ಲಿ ಮಕ್ಕಳು ಏನಾದ್ರು ವಿಚಾರಿಸಕ್ ಹೋಗೋ ಅಷ್ಟೊತ್ತಿಗೆ ನಾವು ಕರ್ಕೊಂಡ್ ಬರ್ತಾ ಇದ್ದೀವಿ. ಬಾತ್ರೂಮ್ನಾಗ ಹೋಗಿ ಬಿದ್ದಿದ್ದು ಅಂತ ಅವ್ರು ಹೇಳ್ತಾರೆ. ಅವ್ರು ನೋಡಿದ್ರೆ ಅಲ್ಲೇ ಇದ್ದಾಳೆ, ಹಾಸ್ಟೆಲ್ ಒಳಗೆ ಇದ್ದಾಳೆ. ಇಲ್ಲಿ ಬಂದ್ಮೇಲೆ ಮೇಡಮ್ ಯಾರು ಚೆಕ್ ಮಾಡಿದ್ವಿ ಹಾಸ್ಪಿಟಲ್? ಇವ್ರು ಇನ್ನೊಬ್ಬ ಮೇಡಮ್ ಅವ್ರು ಹೋಗ್ಬಿಟ್ಟಾರೆ. ಏನ್ ಹೇಳಿದ್ರು ಅವರು ಬಾಡಿ ಹೋಗೈತಮ್ಮ ಹಾಸ್ಟೆಲ್ ಹೋಗೈತಂತ ಇಲ್ಲಿ ಹೇಳಾರ ಮೇಡಮ್ ಅವರು? ಹೋಗೈತೆ. ಮುಂಚೆ ಅಲ್ಲಿ ಹಾಸ್ಟೆಲ್ ನೀವು ಹೋದ ಕಂಡೀಷನ್ ಅಂದ್ರೆ ಏನೋ ಮಾತಾಡಿಲ್ಲ ನಿಮ್ಮ ಹತ್ರ? ಯಾತು ಮಾತಾಡಿಲ್ಲ, ಎಲ್ಲಿಲ್ಲ ಪ್ರಿಯ ಅಂದ್ರಿಲ್ಲ, ಯಾತಂದ್ರಿಲ್ಲ. ಕೈ ಸೀರೆ ಎಲ್ಲ ಬಿದ್ದೋಗ್ಬಿಡ್ತು ಅಲ್ಲೇ ಕೆಳಗೆ. ಅಂತರ್ನೇ ಕಾರ್ನಾಗ ಅವ್ರ ಕಾರ್ನಾಗೆ ಕರ್ಕೊ ಬಂದ್ಬಿಟ್ರು. ಇವಾಗ ಡೈಲಿ ಹಾಸ್ಟೆಲ್ಗೆ ಸ್ಕೂಲ್ಗೆ ಬರ್ತಾ ಇದ್ರ? ಬರ್ತಿದ್ವಿ ಒಂದು ವಾರ ಮಾತ್ರ. ಏನಕ್ಕೆ ಆ ಥರ ಒಂದು ವಾರ ಆಯ್ತು? ಏನ ಪಾಪ ಒಂದಿಟ್ಟು ಹುಷಾರಿಲ್ದ್ರೆ ಏನಾಗೈತಪ್ಪ ಬಿಡ ಅಂತ ಹೋಗೈತೆ ಅನ್ಬೋದು. ಏನು ಇದ್ದಿದ್ದು ಹೆಂಗೆ ಏನಾಗಿಲ್ಲ. ಹೇಳ್ಬೇಕಾನೆ ವಾರ್ಡನ್ನಾರು ಹೇಳ್ಬೇಕು. ಹಂಗಾದ್ರೆ ಈ ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಹುಡುಗಿಗೆ ಸಾವಿನ ಕಾರಣ ಅಲ್ಲಿರೋ ವಾರ್ಡನ್ನು ವಿತೌಟ್ ಅವರೆಲ್ಲ ಸ್ಪಷ್ಟವಾಗಿ ಅಲ್ಲಿ ತನಿಖೆ ಮಾಡಿ ಇದು ಮಾಡಬೇಕು ಬೇಕು. ಅದೆಲ್ಲ ಏನಾಗತ್ತೆ ಅಂತ ನಮ್ಮ ಗ್ರೂಪ್ನು ಕೇಳಬೇಕು. ಮೇನ್ ಇಂಪಾರ್ಟೆಂಟ್ CC ಕ್ಯಾಮ್ರಾದೇ ನಮ್ಗೆ. ಅದು ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ ಎಲ್ಲ ಸುಳ್ಳು, ನಾ ಕೇಳಕ್ಕಾಗುತ್ತಾ ಅವ್ರನ್ನ? ಎಷ್ಟು ದಿನ ನಮಗೆ CC ಕ್ಯಾಮ್ರಾ ನೀವು ಕೇಳಿದಾಗ CC ಕ್ಯಾಮ್ರಾ ಇಲ್ಲ ಅಂತ ಎಷ್ಟು ದಿನದಿಂದ ಇಲ್ಲ ಅಂತ ಹೇಳಿದ್ರೆ? 6 ತಿಂಗಳು. ಅದು CC ಕ್ಯಾಮ್ರಾ ಇಂಪಾರ್ಟೆಂಟ್. ಈಗ ಹುಡುಗರು ಹೇಳಿರ್ತಾರೆ ಅವ್ರೇನೆ ಹಿಂಗ್ ಮಾಡ್ರಿ ಹಿಂಗ್ ಹೇಳ್ರಿ ಅಂತ. ಅವ್ರು ನಾ ಕೇಳ್ತೀವಿ, ನಾವು ಮೇಷ್ಟ್ರು ಅವರೆಲ್ಲ ಬಂದಿರೋರು ಹಂಗೆ ಹೇಳ್ತಿರ್ತಾರೆ. ಏನು ಹೇಳಿದಾರೆ ಹುಡುಗರಿಗೆ? ಹುಡುಗರು ಏನಿಲ್ಲ ಹಿಂಗಾಗಿ ಹಿಂಗ್ ಬಿದ್ದೋಗ್ಯದಾಳೆ ಅಂತ ಹೇಳ್ಕೊಟ್ಟಿರ್ತಾರೆ. ಅವ್ರು ಕೇಳಿರ್ತಾರೆ, ನಮ್ಗೆ ಬಂದಿದ್ದು ಹೇಳಿರ್ತಾರೆ. ನಮ್ಗೆ ಅದನ್ನ ಹೇಳ್ತೀವಿ, ನಾವು ಬಂದಿಲ್ಲಿ ಮಾತಾಡಿದ್ವಿ. ಅಂದ್ರೆ ಹುಡುಗರು ಹೇಳಿರೋದು ನೀವು ನಂಬಿಲ್ಲ? ನಾವು ನಂಬಿಲ್ಲ. ಇನ್ನುವಾದ ಹೇಳಿಕೆಗಳು ಹೇಳಿರೋದು. ವಾರ್ಡನ್ ಬಕೆಟ್ ತಗೊಂಡು CC ಕ್ಯಾಮ್ರಾ ಯಾಕೆ 6 ತಿಂಗಳಿಂದ ನನ್ನ ಜೊತೆಗೆ ಮನೆ ಕಳಿದ್ದು ನನ್ನ ಜೊತೆಗೆ ಎದ್ದು ಅಂತ ಹೇಳ್ತಾಳೆ. ಭಿನ್ನವಾದ ಹೇಳಿಕೆಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸರ್ ಈಗ ಪೋಸ್ಟ್ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೇನು ಸಂಬಂಧಪಟ್ಟ ಎಲ್ಲಿ ಆಗಿದೆ ಏನಾಗಿದೆಯೋ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅಷ್ಟೇ ಅವರೇ ಮಾಡ್ಕೊಡ್ಬೇಕು. ಏನು ತಗೊಳ್ಳಿಲ್ಲ ನಾವಂತೂ ಧರಣಿ ಕುತ್ಕೊಂತೀವಿ. ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗಬೇಕು. ಇವತ್ತು ನಾನು ಅವ್ರ ಹಳೆಯ ಮಾತಾಡ್ತಾ ಇರೋದು, ಬಟ್ ಅವ್ರಿಗೆ ತುಂಬ ನೋವಾಗಿದೆ. ನಮಗೆ ಅವ್ರ ಕಡೆಯಿಂದ ನಮಗೆ ಸೊಸೆ ಆಗಬೇಕಾ? ಸೊಸೆ. ನಿಮ್ಮ ಹೆಸರು? ವೀರೇಶ್. ನಮ್ಗೆ ಅವ್ರ ಕಡೆಯಿಂದ ಅನುಕೂಲ ಆಗಬೇಕು. ಇವಾಗ ಪೋಸ್ಟ್ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನೂ ಕಾಸಿಲ್ಲ. ಇದೆಲ್ಲ ಜವಾಬ್ದಾರಿ ಎಲ್ಲ ಅವರೇ ಒತ್ಕೋಬೇಕು. ಸಂಪೂರ್ಣ ಸಂಬಂಧಪಟ್ಟ ಇಲಾಖೆಯೇ ಒತ್ಕೋಬೇಕು. ಈಗ ಏನೋ ಇಲಾಖೆ ಅವ್ರಿಗೆ ಏನೋ ಕೇಳಿದ್ರ? ಹಿಂಗೆ ನಮಗೆ ಕೇಳಿದ್ವಿ. BRC ಬಂದಿದ್ರು, ಅವ್ರ ಹತ್ರ ಮಾತಾಡಿದ್ವಿ. BO ಆಫೀಸರ್ ಬಂದಿದ್ರು ಅವರು.
ಅವ್ರ ಕಡೆ BRC ಬಂದಿದ್ದಾರೆ, ಅವರು ಸಂಬಂಧಪಟ್ಟ ಇಲಾಖೆ ಹೇಳಿದ್ದೀವಿ ಸರ್ ಈ ಥರ ಏನಿಲ್ಲ ಅಂತ. ಇಲಾಖೆಯವರು ಇದು ಕೇಳಿದಾಗ ನಮಗೇನು ಬರೋ ಸವಲತ್ತುಗಳೇನಾದರೂ ಬಂದರೆ ವೆರಿಫೈ ಮಾಡಿ ನಿಮಗೆ ಸವಲತ್ತನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳಿದರು ಯಾರು ಇಲಾಖೆಯವರು. ನಮ್ಮ ಕರ್ತವ್ಯ ಅಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ಅದೇನೋ ಬರೋ ಪರಿಹಾರ ಏನಿದೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ, ನಾವು BO ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳಿದ್ವಿ. ಯಾರು ಹೇಳಿದ್ರು ಇದನ್ನ? ಯಾರು ನಮ್ಮ BRC ನಮ್ಗೆ ಅವಾಗಿಂದ ಹೆಂಗೆ ಬರೋದು ಈಗಿಂದ ಏನಿದೆ ಸಂಪೂರ್ಣ ವ್ಯವಸ್ಥೆ ಈಗ ಇನ್ನೊಂದು ಈಗ ಬಾಗೋಡದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದರೆ ಅನುಕೂಲ ಆದರೂ ಆಗ್ತೈತೆ. ತುಮಕೂರಿಗೆ ಹೋಗ್ಬೇಕಂದ್ರೆ ಇವಾಗ ನಾವು ಇದು ಮಾಡಿ ಡಿಪಾರ್ಟ್ಮೆಂಟ್ ವೈಸ್ದಿಂದ ಅವರು ವಹಿಸ್ಕೊಂಡು ನಮಗೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ. ಈಗ ಸರ್, ಈಗ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ರಾಜೇಂದ್ರ ಸರ್ ಅವರು ಸಬ್ ಇನ್ಸ್ಪೆಕ್ಟ್ರು, ಸಣ್ಣ ಮಗು ಇಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ ಇಲ್ಲ ಬಾಗೋಡದಲ್ಲಿ, ತುಮಕೂರು ಕರ್ಕೊಂಡು ಹೋದ್ರೆ ಏನಾಗಿದೆ ಎತ್ತಾಗಿದೆ ಅಂದರೆ ಸ್ಪಷ್ಟವಾಗಿ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ಮ ಪ್ರಕಾರ ತುಮಕೂರಿಗೆ ಹೋಗ್ತೀವಿ, ಅದಕ್ಕೆ ಖರ್ಚು ವೆಚ್ಚಗಳಲ್ಲಿ ಅವ್ರ ವ್ಯವಸ್ಥೆ ಮಾಡೋರು ಹೇಳಿ ಸರ್. ಅವರು ನೋಡಿ ಅವರ ಸ್ಥಿತಿ ನೋಡಿ ಅದೊಂದು ವ್ಯವಸ್ಥೆ ಮಾಡಿಕೊಟ್ಟು ಹೇಳಿ ಸರ್. ತುಮಕೂರನ್ನ ಕರ್ಕೊಂಡು ಹೋಗಿ ನಮ್ಗೆ ಹಣಕಾಸಿನ ವ್ಯವಸ್ಥೆ ಇಲ್ಲ. ಅಲ್ಲ ಬ್ರದರ್, ಇವಾಗ ಇವರು ತಾಲೂಕು ಆಡಳಿತಾಧಿಕಾರಿ ತಹಸೀಲ್ದವರು ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಗೇನಾದರೂ ಇದು ಮಾಡ್ಕೊಂಡು ಹೋದ್ರಾ, ಇಲ್ಲಾಂದ್ರೆ ಬಂದಿದ್ರೆ ಇಲ್ವಾ? ತಹಸೀಲ್ದವ್ರು ಬಂದಿಲ್ಲ. ಯಾವ್ಯಾವ ಅಧಿಕಾರಿಗಳು ಬಂದಿದ್ರು ಸರ್? ಇಲ್ಲಿ ಅದೇ ಎಜುಕೇಷನ್ ಡಿಪಾರ್ಟ್ಮೆಂಟ್, BRC ಕಡೆಯಿಂದ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ, ಮತ್ತೆ ಆರಕ್ಷಣೆ ಇಲಾಖೆಯವರು ಬಂದಿದ್ದಾರೆ, ಮತ್ತೆ DYSP ಸರ್ ಬಂದು ಅಲ್ಲಿ ನೋಡ್ಕೊಂಡು DYSP ಸಾಹೇಬ್ರು ಏನಿದ್ರು ಮಾಹಿತಿ ಮಾಡಿಲ್ಲ ಸರ್, ಅದು ನಮಗೆ ಗೊತ್ತಾಯಿಲ್ಲ. ಒಳಗಡೆ ನಮಗೆ ಅಲೋ ಮಾಡಿಲ್ಲ. ಮಾಡಿದ್ರು ಹೋದ್ರು, ಮೀಟಿಂಗ್ ಮಾಡಿದ್ದಾರೆ. DYSP ಸಾಹೇಬ್ರು ನಿಮ್ಮನ್ನು ಕರೆದಿಲ್ವಾ ತಂದೆ ತಾಯಿನ? ಏನು ಹೇಳಿದ್ರು? ಅವರು ತುಮಕೂರಿಗೆ ಕರ್ಕೊಂಡ್ಬರ್ರಿ, ಎಲ್ಲ ಮಾಡಿ ಏನಾಗಿತ್ತು ಅಂತ ಹೇಳ್ತೀವಿ ಅಂತ ಹೇಳಿ ಅದೇ ಹೋಗ್ಬಿಟ್ರು. ಇನ್ನೇನು ಮತ್ತೊಂದು ಯಾತಿಲ್ಲ, ನಮ್ಗೆ ಏನಾನು ಒಂದು ಪರಿಹಾರ ಮಾಡ್ರಿ ಏನನ್ನಂದ್ರು. ಇಲ್ಲ ಸರ್, ಇಲ್ಲಮ್ಮ ಹಿಂಗೆ ಮಾಡೋಕ್ಕಾಗಲ್ಲ, ಅಲ್ಲೇ ಕರ್ಕೊಬರ್ರಿ ಅಂತ ಹೇಳಿ ಅದೇ ಹೋದೆ ಸರ್. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರೂ ನಮ್ಮ ನ್ಯೂಸ್ ಚಾನೆಲ್ MS ಮೀಡಿಯಾ ನ್ಯೂಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು.